ಹಣ ಸಂಪಾದನೆಗೆ ರಾಜಕೀಯಕ್ಕೆ ಬಂದವನಲ್ಲ, ಬದಲಾಗಿ ಬಡವರು, ಶೋಷಿತರು ಸೇರಿದಂತೆ ಎಲ್ಲ ಸಮಾಜದವರ ಅಭಿವೃದ್ಧಿಗೆ ರಾಜಕೀಯಕ್ಕೆ ಪ್ರವೇಶಿಸಿದವನು. ನನ್ನ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಜನರೇ ಒಳ್ಳೆಯ ಅವಕಾಶ ನೀಡಲಿದ್ದಾರೆ ಎಂದು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್ ಹೇಳಿದರು. ಅಂಕೋಲಾ ತಾಲೂಕಿನ ವಂದಿಗೆ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ವಂದಿಗೆ ಪ್ರೀಮಿಯರ್ ಲೀಗ್ನ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಹಣ ಗಳಿಸಿ ನಾನೊಬ್ಬನೇ ಸುಖವಾಗಿ ಬದುಕಬೇಕೆಂಬ ಮನೋಭಾವ ನನ್ನದಲ್ಲ. ದೇವರು ನನಗೆ ನೀಡಿದ್ರಲ್ಲಿ ಸ್ವಲ್ಪ ಪಾಲನ್ನ ಬಡವರಿಗೆ, ದುರ್ಬಲರಿಗೆ ಹಂಚಿ ಆನಂದಿಸುವವನು. ಜನರ ಸೇವೆಯೇ ದೇಶ ಸೇವೆ ಎಂದು ರಾಜಕೀಯಕ್ಕೆ ಬಂದಿದ್ದೇನೆ. ಬಡವರ ಪರ ಧ್ವನಿ ಎತ್ತಿದ್ರೆ ನಮ್ಮನ್ನೇ ವಿರೋಧಿಗಳು ಎನ್ನುತ್ತಾರೆ. ರಾಜಕೀಯ ಜೀವನದಲ್ಲಿ ಯಶಸ್ವಿಯಾಗುತ್ತೇನೆ ಎಂಬ ವಿಶ್ವಾಸ ನನಗಿದೆ. ಮುಂದಿನ ದಿನದಲ್ಲಿ ಜನರು ಯಾವ ರೀತಿ ಅವಕಾಶ ನೀಡಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಎಂದರು. ಸಾವಿರಾರು ಕೋಟಿ ಮಾಡ್ಬೇಕನ್ನೋ ದುರಾಭ್ಯಾಸ ನಮಗಿಲ್ಲ. ಇದ್ದದ್ರಲ್ಲಿ ದೇವರು ಕೊಟ್ಟದ್ರಲ್ಲಿ ಅದನ್ನ 10 ರೂಪಾಯಿ ಸಿಕ್ಕಿದ್ರೆ 5 ರೂಪಾಯಿನ ಹಂಚಿ ಆ ಸಮಯ ನಾವು ಒಬ್ಬನೇ ಕೂತು ನಾನು ಒಬ್ಬನೇ ಸುಖವಾಗಿರ್ಬೇಕು ಅನ್ನೋ ದುರಾಭ್ಯಾಸ ಇಲ್ಲ. ನಮ್ ಜೊತೆಗೆ ಸಮಾಜದಲ್ಲಿ ಇತರರು ಕೂಡ ಇರಬೇಕು ಅನ್ನೋ ಭಾವನೆಯಿಂದ ನಾನು ರಾಜಕಾರಣಕ್ಕೆ ಬಂದಿರೋದು. ಬಹುಶಃ ನಾನು ರಾಜಕಾರಣದಲ್ಲಿ ಅದ್ರಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ವಿಶ್ವಾಸನೂ ಕೂಡ ನನಗಿದೆ. ನೋಡೋಣ ಮುಂದಿನ ದಿನದಲ್ಲಿ ಜನ ಯಾವ್ಯಾವ ಅವಕಾಶ ಕೊಡ್ತಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪರಿಶಿಷ್ಟರಿಗೆ ಗುತ್ತಿಗೆ ಲೈಸೆನ್ಸ್ನಲ್ಲಿ ಮೀಸಲಾತಿ ನೀಡಿದೆ. ಆದರೆ ಅಂಕೋಲಾ ತಾಲೂಕಿನಲ್ಲಿ ದಲಿತರು ಇದರ ಸದುಪಯೋಗ ಪಡೆದುಕೊಳ್ಳದಿರುವುದು ಬೇಸರದ ಸಂಗತಿ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಪರಿಶಿಷ್ಟರು ಇದರ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಸಿದ್ದರಾಮಯ್ಯನವರ ಸರ್ಕಾರ ಮೀಸಲಾತಿ ತಂದಿದೆ. ಸಿದ್ದರಾಮಯ್ಯನವರ ಸರ್ಕಾರ ನಿಮ್ಮ ದಲಿತರಿಗೆ ಕಾಂಟ್ರಾಕ್ಟ್ ಅಲ್ಲೂ ಕೂಡ ಮೀಸಲಾತಿ ತಂದಿದೆ. ಅದನ್ನ ನೀವು ನಮ್ಮ ಅಂಕೋಲಾ ತಾಲೂಕಿನ ಸಮಾಜದವರು ಅದನ್ನ ಯಾರು ಉಪಯೋಗಿಸ್ಕೊಳ್ತಲ್ಲ. ಅದು ನನಗೆ ಬಹಳ ಬೇಜಾರದ ವಿಷಯ. ನಮ್ಮಲ್ಲಿ ಈ ಸಮಾಜದಲ್ಲಿ ಕಟ್ಟಡದ ಕೆಲಸ ಮಾಡ್ತಾರೆ, ಯಾವುದೇ ಕೆಲಸ ಮಾಡ್ತಾರೆ, ಪೇಂಟಿಂಗ್ ಕೆಲಸ ಮಾಡ್ತಾರೆ, ಪ್ಲಂಬಿಂಗ್ ಕೆಲಸ ಮಾಡ್ತಾರೆ, ಎಲ್ಲರನ್ನೂ ಮಾಡ್ತಾರೆ. ಆದ್ರೆ SSLC ಸೆಕೆಂಡ್ PU ಆದ ಹುಡುಗರಿಗೆ ನಾವು ಎಷ್ಟೋ ಜನರಿಗೆ ಹೇಳಿದ್ದೀನಿ, ನೀವು ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅನುದಾನದಡಿ ಬೇಲೆಕೆರೆ ದೇವಸ್ಥಾನಕ್ಕೆ 1,20,00,000 ಹಣ ಬಂದಿದೆ. ಆದರೆ ದೇವಸ್ಥಾನದ ಕಾರ್ಯಕ್ರಮ ಸಂದರ್ಭದಲ್ಲಿ ಅವರ ಒಂದು ಸಣ್ಣ ಫೋಟೋ ಕೂಡ ಹಾಕದಿದ್ದ ಬಗ್ಗೆ ಬಹಳ ಬೇಸರವಿದೆ. ಹಿಂದುಳಿದ ಶೋಷಿತರ ಪರ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ ಸಿಎಂ ಸಿದ್ದರಾಮಯ್ಯ ಅವರ ಸಾಧನೆಯನ್ನ ಜನರಿಗೆ ಮುಟ್ಟಿಸುವ ಕೆಲಸವಾಗ್ತಿಲ್ಲ. ಲೈಸೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ನಮಗೆ ಬೇಜಾರಾಗ್ತಾ ಇದೆ. ನಾವು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ. ಬೇಲೆಕೇರಿ ದೇವಸ್ಥಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 1,20,00,000 ಅವರ ಅನುದಾನದಲ್ಲಿ ದುಡ್ಡು ಬಂದಿದೆ. ಆದ್ರೆ ನಮ್ಗೆ ಬೇಜಾರೇನು ಕೇಳಿದ್ರೆ ಒಂದು ಸಣ್ಣ ಮುಖ್ಯಮಂತ್ರಿ ಒಂದು ಸಣ್ಣ ಫೋಟೋನು ಹಾಕೋದಿಲ್ಲ. ಅದು ನಮ್ಗೆ ಮನಸ್ಸಿಗೆ ಬಹಳ ದುಃಖ ಆಗ್ತದೆ. ನಮ್ಮ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನಂತ ಮತ್ತೊಂದು ನಾಯಕರನ್ನ ನಾವು ನೋಡಕ್ ಸಾಧ್ಯನೇ ಇಲ್ಲ. ಹಿಂದುಳಿದವರ ಸಮಾಜ, ಶೋಷಿತ ವರ್ಗದ ಬಗ್ಗೆ ಅವರಿಗಿರುವಂತ ಕಾಳಜಿ, ಅವರು ತಂದಿರುವಂತ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ನಾರಾಯಣ್ ನಾಯಕ್ ವಂದಿಗೆ, ಆಟಗಾರ ಪ್ರಮುಖರಾದ ಅಶೋಕ್ ಶೆಡಗೇರಿ, ಮುರ್ಕುಂಡಿ ಪುರಲಕ್ಕಿಬೇಣ, ಸಂದೀಪ್ ವಂದಿಗೆ ಇತರರು ಇದ್ದರು. ಜಿಲ್ಲಾ ಪಂಚಾಯತ್ದಿಂದ ಅಂಕೋಲಾ ತಾಲೂಕ್ ಪಂಚಾಯತ್ ಕಾರ್ಯಕ್ರಮಗಳಿಗೆ 2025-26ನೇ ಸಾಲಿನ ಲೆಕ್ಕ ಶೀರ್ಷಿಕೆವಾರು ನಿಗದಿ ಮಾಡಿದ ಅನುದಾನದ ಮುಂಗಡ ಆಯವ್ಯಯ ಅಂದಾಜು ಪತ್ರವನ್ನು ತಾಲೂಕ್ ಪಂಚಾಯತ್ ನೂತನ ಆಡಳಿತಾಧಿಕಾರಿ ಪ್ರಕಾಶ್ ಆರ್ ಹಾಲಮ್ಮನವರ್ ಮಂಡಿಸಿದರು. ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಮಂಗಳವಾರ ನಡೆದ ಕೆಡಿಪಿ ಸಭೆಯಲ್ಲಿ ಇಲಾಖಾವಾರು ಹಂಚಿಕೆಯಾದ ಅನುದಾನದ ಅಂದಾಜು ಪತ್ರವನ್ನು ಮಂಡಿಸಿದ ಅವರು ಅನುದಾನದ ಸಮರ್ಪಕ ಬಳಕೆ ಮಾಡುವಂತೆ ಇಲಾಖೆಗಳಿಗೆ ಸೂಚಿಸಿದರು. ಕಳೆದ ಸಾಲಿಗಿಂತ ಈ ಬಾರಿ 1.34 ಕೋಟಿ ರೂಪಾಯಿ ಹೆಚ್ಚಿಗೆ ಅನುದಾನ ಒದಗಿಸಲಾಗಿದ್ದು, ತಾಲೂಕ್ ಪಂಚಾಯತ್ ಕಾರ್ಯಕ್ರಮಗಳನ್ನು ಪ್ರಮುಖವಾಗಿ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತದೆ. ಸರ್ವ ಶಿಕ್ಷಣ ಇಲಾಖೆಗೆ 3.5 ಕೋಟಿ ರೂಪಾಯಿ, ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ 52.6 ಕೋಟಿ ರೂಪಾಯಿ, ಪ್ರೌಢ ಶಿಕ್ಷಣಕ್ಕೆ 14.72 ಕೋಟಿ ರೂಪಾಯಿ, ಪರಿವೀಕ್ಷಣೆಗೆ 1.57 ಕೋಟಿ ರೂಪಾಯಿ, ಆರೋಗ್ಯ ಇಲಾಖೆಗೆ 30.11 ಲಕ್ಷ ರೂಪಾಯಿ, ಸಮಾಜ ಕಲ್ಯಾಣ ಇಲಾಖೆಗೆ 83.11 ಲಕ್ಷ ರೂಪಾಯಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ 13.72 ಲಕ್ಷ ರೂಪಾಯಿ, ಕೃಷಿ ಇಲಾಖೆಗೆ 48 ಲಕ್ಷ ರೂಪಾಯಿ, ಪಶುಸಂಗೋಪನಾ ಇಲಾಖೆಗೆ 58.73 ಲಕ್ಷ ರೂಪಾಯಿ, ಶಿಶು ಅಭಿವೃದ್ಧಿ ಇಲಾಖೆಗೆ 7.22 ಕೋಟಿ ರೂಪಾಯಿ, ತಾಲೂಕ್ ಪಂಚಾಯತ್ ನಿರ್ವಹಣೆಗೆ 5.15 ಕೋಟಿ ರೂಪಾಯಿ, ನೀರು ಸರಬರಾಜು ಯೋಜನೆಗೆ 2.17 ಲಕ್ಷ ರೂಪಾಯಿ, ವೈದ್ಯಕೀಯ ವೆಚ್ಚ 15.33 ಲಕ್ಷ ರೂಪಾಯಿ, ಒಟ್ಟು ರೂಪಾಯಿ 86 ಕೋಟಿ 31 ಲಕ್ಷದ 15 ಸಾವಿರ ಹಂಚಿಕೆ ಮಾಡಲಾಗಿದೆ. ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು.
ಬಾಳೆಗುಳಿಯಲ್ಲಿ ತುರ್ತಾಗಿ ಬಸ್ ತಂಗುದಾಣ ನಿರ್ಮಿಸಲು ಸ್ಥಳ ನಿಗದಿಪಡಿಸಲು ಸೂಚನೆ. ಕಾರವಾರದಿಂದ ಅಂಕೋಲಾಕ್ಕೆ ಆಗಮಿಸುವ ಬಸ್ಸುಗಳು ಬಾಳೆಗುಳಿ ಫ್ಲೈಓವರ್ ಬದಲಿಗೆ ಸರ್ವಿಸ್ ರಸ್ತೆ ಮೂಲಕ ಬಂದು ಪ್ರಯಾಣಿಕರನ್ನ ಇಳಿಸಲು ಸೂಚನೆ. ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ವೇಳೆಯಲ್ಲಿ ಬಸ್ಗಳು ಸಂಚರಿಸುವಂತೆ ಸೂಚನೆ. ಸಾಮರ್ಥ್ಯ ಸೌಧದ ಬಳಿ ಇರುವ ಅಪಾಯಕಾರಿ ಮರ ತೆರವುಗೊಳಿಸುವಂತೆ ಪುರಸಭೆಗೆ ಸೂಚನೆ. ಮಳೆಗಾಲದಲ್ಲಿ ಡೆಂಗ್ಯೂ ಮುಂತಾದ ಸಾಂಕ್ರಾಮಿಕ ರೋಗಗಳು ಮತ್ತು ಕೊರೋನಾ ಮುಂಜಾಗ್ರತೆ ವಹಿಸುವಂತೆ ಆರೋಗ್ಯಾಧಿಕಾರಿಗಳಿಗೆ ಸೂಚನೆ. ಹಾಸ್ಟೆಲುಗಳಲ್ಲಿ ಆಹಾರ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತೆ ಸೂಚನೆ. ಬೀದಿ ನಾಯಿಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳುವಂತೆ ಪುರಸಭೆಗೆ ಸೂಚನೆ ನೀಡಲಾಯಿತು. ಎಲ್ಲ ತಾಲೂಕಾ ಮತ್ತು ಎಲ್ಲ ಅಧಿಕಾರಿಗಳು ಬಂದಿದ್ದೀರಿ. ನೀವು ಈ ವರ್ಷದ ಅನುದಾನವನ್ನು ಯಾವುದೇ ಒಂದು ಲ್ಯಾಪ್ಸ್ ಆಗದೇ ನಿಮ್ಮ ಇಲಾಖೆಗಳ ಅನುಗುಣವಾಗಿ, ಫಾರ್ ಎಕ್ಸಾಂಪಲ್ ಶಿಕ್ಷಕ ನಿಮ್ಮ ಇಲಾಖೆಯಲ್ಲಿ ನಿಗದಿಗೊಳಿಸಿದಂತಹ ಕಾರ್ಯಕ್ರಮಗಳಿಗೆ ಕೇಂದ್ರ ವಲಯದಿಂದಾಗಲಿ ರಾಜ್ಯ ವಲಯದಿಂದ ಬಂದಂತಹ ಅನುದಾನವನ್ನ ಮಾರ್ಚ್ ಒಳಗಾಗಿನೇ ನಿಗದಿತ ಅವಧಿಯಲ್ಲಿ ಸರಿಯಾಗಿ ಖರ್ಚು ಮಾಡತಕ್ಕದ್ದು. ಯಾವುದೇ ಒಂದು ಲ್ಯಾಪ್ಸ್ ಮಾಡೋದು ಒಂದು ಸರ್ಕಾರ ಮಟ್ಟದಲ್ಲಿ ಇದು ಬಹಳ ಗಂಭೀರ ವಿಷಯ ಆಗಿರ್ತದೆ. ನೀವು ಬಂದಂತಹ ಯಾವುದೇ ಕಾರಣಕ್ಕೂ ಲ್ಯಾಬ್ಸ್ ಮಾಡೋ ಹಾಗಿಲ್ಲ. ನೀವು ಸಿಬ್ಬಂದಿ ವೇತನಕ್ಕಾಗಲಿ ನೀವು ಏನು ನಿಗದಿಗೊಳಿಸಿರ್ತೀರ ತಾಲೂಕು ಪಂಚಾಯತ್ ಆಗಲಿ, ಟೈಡ್ ಆಗಲಿ, ಅನ್ಟೈಡ್ ಆಗಲಿ, ಕಾಮಗಾರಿಗಳಾಗಲಿ, ಆಮೇಲೆ ವಿದ್ಯಾರ್ಥಿ ಗೌರವಧನ ಆಗಲಿ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಅವರ ಮೀಸಲಾತಿ ಅನುಗುಣವಾಗಿ ನೀವು ಪ್ರತಿ ಇಲಾಖೆ ತಮ್ಮ ಇಲಾಖೆ ವತಿಯಿಂದ ನೀವೇನು ಸಿದ್ಧಪಡಿಸಿರ್ತೀರಲ್ಲ ಅದನ್ನು ನಾವು ಜಿಲ್ಲಾ ಪಂಚಾಯತಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಅದಕ್ಕೆ ಅನುಮೋದನೆ ಕೊಡ್ತಾರೆ ಯೋಜನೆಗೆ. ತದನಂತರ ನೀವು ನಿಮ್ಮ ವರ್ಷದ ಒಂದು ವರ್ಷ ಅವಧಿಯಲ್ಲಿ ಖರ್ಚು ವೆಚ್ಚವನ್ನು ನಿಮ್ಮ ಇಲಾಖೆಯಲ್ಲಿ ಸರಿಯಾಗಿ ಯುಟಿಲೈಸ್ ಮಾಡ್ತಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ.
ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.